ಸೇಂಟ್ ಜಾನ್ ಆಸ್ಪತ್ರೆಯ ಶವಾಗಾರದಲ್ಲಿರೋ ಮೃತದೇಹ ಬೆಳಗ್ಗೆ 10 ಗಂಟೆಯ ನಂತರ ಓಂ ಪ್ರಕಾಶ್ ಅವರ ಮರಣೋತ್ತರ ಪರೀಕ್ಷೆ ನಡೆಸಲಾಗುತ್ತೆ. ಮರಣೋತ್ತರ ಪರೀಕ್ಷೆ ನಂತರ ಶವವನ್ನ ಕುಟುಂಬಕ್ಕೆ ಹಸ್ತಾಂತರ ಮಾಡ್ತಾರೆ. ರಾತ್ರಿಯಿಂದಲೂ ಶವಾಗಾರದಲ್ಲೇ ಓಂ ಪ್ರಕಾಶ್ ಅವರ ಮೃತದೇಹ ಇದೆ. ಈಗಲೂ ಶವಾಗಾರದ ಬಳಿ ಪೊಲೀಸ್ ಬಿಗಿ ಭದ್ರತೆ ನೀಡಲಾಗಿದೆ. ಈಗಲೂ ಆಸ್ಪತ್ರೆಯ ಶವಾಗಾರದ ಬಳಿ ಪೊಲೀಸರು ಇದ್ದಾರೆ. ಶವಾಗಾರದ ಬಳಿ ಓಂ ಪ್ರಕಾಶ್ ಕುಟುಂಬಸ್ಥರು ಸದ್ಯಕ್ಕೆ ಯಾರೂ ಇಲ್ಲ. ಈ ನಂತರ ಬರುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಭರತ್ ಲೈವ್ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ಭರತ್, ಓಂ ಪ್ರಕಾಶ್ ಅವರು ಮೂಲತಃ ಬಿಹಾರ್ನವರು. ಅಂತ್ಯ ಸಂಸ್ಕಾರ ಕುಟುಂಬಸ್ಥರು ಎಲ್ಲಿ ನಡೆಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ? ಈ ಬಗ್ಗೆ ಏನೆಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆ? ಸಭಾ, ಈಗ ನಿವೃತ್ತ ಡಿಜಿ ಓಂ ಪ್ರಕಾಶ್ ಮರಣೋತ್ತರ ಪರೀಕ್ಷೆ ನಡೀಬೇಕಾಗಿದೆ. ಸದ್ಯ ಈಗ ಸೆಂಟ್ ಜಾನ್ಸ್ ಆಸ್ಪತ್ರೆಯ ಶವಾಗಾರದಲ್ಲಿ ಓಂ ಪ್ರಕಾಶ್ ಅವರ ಒಂದು ಮೃತದೇಹವನ್ನು ಇರಿಸಲಾಗಿದೆ. ಕಳೆದ ರಾತ್ರಿಯಿಂದಲೂ ಕೂಡ ಶವಾಗಾರದಲ್ಲಿ ಅವರ ಮೃತದೇಹ ಇದೆ. ಈಗ ಬೆಳಿಗ್ಗೆ 10 ಗಂಟೆಯ ನಂತರ ಅವರ ಮರಣೋತ್ತರ ಪರೀಕ್ಷೆ ಅಂತ ಹೇಳಿದ್ರೆ ಓಂ ಪ್ರಕಾಶ್ ಮೃತದೇಹದ ಒಂದು ಮರಣೋತ್ತರ ಪರೀಕ್ಷೆ ಕೂಡ ನಡೆಯುತ್ತೆ. ಯಾಕಂತ ಹೇಳಿದ್ರೆ ಈಗ ವೈದ್ಯರು ಅಂತ ಹೇಳಿದ್ರೆ ಮರಣೋತ್ತರ ಪರೀಕ್ಷೆ ನಡೆಸುವಂತಹ ವೈದ್ಯರು 10 ಗಂಟೆಗೆ ಟೈಮ್ನ ಫಿಕ್ಸ್ ಮಾಡಿದ್ದಾರೆ. ಸೊ 10:30ಕ್ಕೆ ಮರಣೋತ್ತರ ಪರೀಕ್ಷೆ ಆರಂಭವಾಗುತ್ತೆ ಅನ್ನೋ ಒಂದು ಮಾಹಿತಿ ಈಗ ನಮಗೆ ಸಿಕ್ಕಿರುವಂಥದ್ದು. ಸದ್ಯ ಈಗ ಕೋರಮಂಗಲ ಪೊಲೀಸರು ಜೊತೆಗೆ HSR ಲೆವೆಟ್ ಪೊಲೀಸರಿಂದ ಒಂದಿಷ್ಟು ಭದ್ರತೆಯ ದೃಷ್ಟಿಯಿಂದ ಇಲ್ಲಿ ಡ್ಯೂಟಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಂತ ಹೇಳಿದ್ರೆ ಯಾರನ್ನು ಕೂಡ ಒಳಗಡೆ ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ ವಿಚಾರಿಸ್ತಾ ಇದ್ದಾರೆ. ಮಾರ್ಚುರಿಗೆ ಸಂಬಂಧಪಟ್ಟಂತ ವೈದ್ಯರು ಅಥವಾ ಸಿಬ್ಬಂದಿ ವರ್ಗದವರಿಗೆ ಜೊತೆಗೆ ಕುಟುಂಬದವರಿಗೆ ಮಾತ್ರ ಒಳಗಡೆ ಹೋಗುವಂತಹ ಪ್ರವೇಶಕ್ಕೆ ಒಂದು ಅನುಮತಿಯನ್ನು ಕೊಡ್ತಾ ಇದ್ದಾರೆ. ಇನ್ನು 1 ಗಂಟೆ ಸುಮಾರು ಅಂದರೆ 10:30ಗೆ ಮರಣೋತ್ತರ ಪರೀಕ್ಷೆ ಆರಂಭವಾದರೆ ಸುಮಾರು 1 ಗಂಟೆಗಳ ಕಾಲ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ ಅನ್ನೋ ಒಂದು ಮಾಹಿತಿ ಈಗ ಸಿಗ್ತಾ ಇರುವಂಥ, ಅಂದರೆ ಅಂದಾಜು 11:30ಯಿಂದ 12 ಗಂಟೆಯ ಒಳಗಡೆ ಮರಣೋತ್ತರ ಪರೀಕ್ಷೆ ಮುಕ್ತಾಯವಾಗುತ್ತೆ. ತದನಂತರ ಅವರ ಕುಟುಂಬಕ್ಕೆ ಅಂತ ಹೇಳಿದ್ರೆ ಓಂ ಪ್ರಕಾಶ್ ಅವರ ಏನು ಮಗ ಕಳೆದ ರಾತ್ರಿಯಿಂದಲೂ ಕೂಡ ಇಲ್ಲಿ ಒಂದಿಷ್ಟು ಏನು ಮಾಹಿತಿನ ತಗೊಂಡಿದ್ದಾರೆ. ಜೊತೆಗೆ ಸ್ಥಳಕ್ಕೆ ಬಂದು ಯಾವ ರೀತಿಯ ಒಂದು ಪ್ರೊಸೀಜರ್ಸ್ ಆಗುತ್ತೆ, ಯಾವ ರೀತಿಯ ಒಂದು ಮರಣೋತ್ತರ ಪರೀಕ್ಷೆ ನಡೀತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿನ ತಗೊಂಡು ಹೋಗಿದ್ದಾರೆ. ಸೊ ಅವರಿಗೆ 12 ಗಂಟೆಯ ನಂತರ ಅವರ ಮೃತದೇಹವನ್ನು ಮಗನಿಗೆ ಹಸ್ತಾಂತರವನ್ನ ಮಾಡ್ತಾರೆ. ಆದ ನಂತರ ಮೃತದೇಹವನ್ನ ಎಲ್ಲಿ ಇರಿಸಬೇಕಾಗುತ್ತೆ, ಮನೆ ಹತ್ರ ಏನಾದರೂ ಇರಿಸಬೇಕಾಗುತ್ತಾ ಅಥವಾ ಹಿರಿಯ ಪೊಲೀಸ್ ಅಧಿಕಾರಿಗಳು ಅವರ ಒಂದು ಅಂತಿಮ ದರ್ಶನ ಪಡೆದುಕೊಳ್ಬೇಕಾಗುತ್ತೆ ಅಥವಾ ಅವರ ಆತ್ಮೀಯರು ಸಾಕಷ್ಟು ಜನ ಇಲಾಖೆಯಲ್ಲಿ ಕೆಲಸ ಮಾಡಿರೋಂಥವ್ರು ಇರ್ತಾರೆ, ಅವ್ರಿಗೇನಾದರೂ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಬೇಕಾಗುತ್ತೆ ಅನ್ನೋದನ್ನು ಕೂಡ ನಿರ್ಧಾರ ಮಾಡಬೇಕಾಗುತ್ತೆ. ಆ ಒಂದು ನಿರ್ಧಾರ ಇದುವರೆಗೂ ತಗೊಂಡಿಲ್ಲ. ಹಾಗಾಗಿ ಸದ್ಯ ಮರಣೋತ್ತರ ಪರೀಕ್ಷೆ ಆಗಬೇಕು. ಮರಣೋತ್ತರ ಪರೀಕ್ಷೆ ಆದ ನಂತರ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡ್ತಾರೆ. ಅದಾದ ನಂತರವಷ್ಟೇ ಓಂ ಪ್ರಕಾಶ್ ಅವರ ಒಂದು ಮೃತದೇಹವನ್ನು ಎಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗುತ್ತೆ, ಮನೆ ಹತ್ರ ಇಡ್ತಾರ ಅಥವಾ ಯಾವುದಾದ್ರು ಸರ್ಕಾರಿ ಇಲಾಖೆಗೆ ಸಂಬಂಧಪಟ್ಟಂತ ಆವರಣದಲ್ಲಿ ವ್ಯವಸ್ಥೆ ಮಾಡಿಕೊಡ್ತಾರೆ ಅನ್ನೋದನ್ನ ನಿರ್ಧಾರ ಮಾಡಬೇಕಾಗುತ್ತೆ. ಸದ್ಯ ಈಗ 10 ಗಂಟೆ ನಂತರ ಅಂದ್ರೆ 10:30ಕ್ಕೆ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ. ಸುಮಾರು 1 ಗಂಟೆಗಳ ಕಾಲ ಈ ಒಂದು ಮರಣೋತ್ತರ ಪರೀಕ್ಷೆ ನಡೆಯುತ್ತೆ. ಅದ ನಂತರ ಒಂದು 11:30ಯಿಂದ 12 ಗಂಟೆ ನಂತರವಷ್ಟೇ ಓಂ ಪ್ರಕಾಶ್ ಅವರ ಒಂದು ಮೃತದೇಹವನ್ನ ಕುಟುಂಬಕ್ಕೆ ಹಸ್ತಾಂತರ ಮಾಡ್ತಾರೆ. ಸಭಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.